SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತಾಜ್ ಮಹಲ್, ಚಾರ್ಮಿನಾರ್ ಮತ್ತು ಕಬ್ಜಾ ಅಂತ ಸೂಪರ್ ಹಿಟ್ ಸಿನಿಮಾಗಳನ್ನೆಲ್ಲ ನೀವು ನೋಡಿದ್ದೀರಾ, ಹರಿಸಿದ್ದೀರಾ, ಹಾರೈಸಿದ್ದೀರಾ. ಇವಾಗ ಒಂದಿಷ್ಟು ನಿರ್ದೇಶನಕ್ಕೆ ಬ್ರೇಕ್ ಕೊಟ್ಟು ನಿರ್ಮಾಣಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಆರ್ ಚಂದ್ರು ಸರ್. ಇವತ್ತು ಫಾದರ್ ಸಿನಿಮಾದ ಥೀಮ್ ಸಾಂಗ್ ಒಂದು ರಿಲೀಸ್ ಆಗಿತ್ತು, ಅದ್ಭುತವಾಗಿ ಮೂಡಿ ಬಂದಿದೆ. ಅದನ್ನು ಖುಷಿನ ಹಂಚ್ಕೊಳ್ಳೋಕ್ಕೆ ನಮ್ಮ ಜೊತೆ ಆರ್ ಚಂದ್ರು ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಫಾದರ್ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಒಂದು ಎಮೋಷನ್ ಇದ್ದೇ ಇರುತ್ತೆ. ಬಟ್ ನೀವು ಕೂಡ ನಿಮ್ಮ ತಂದೆಯನ್ನು ಇವತ್ತು ಥೀಮ್ ಸಾಂಗ್ ರಿಲೀಸ್ ಮಾಡಿಸಿದ್ರೆ ಅವ್ರ ಕೈಯಿಂದ. ಬಟ್ ಆ ಕ್ಷಣನ ನಮ್ಮೊಟ್ಟಿಗೆ ಹಂಚ್ಕೊಳ್ಳೋದಾದರೆ ಏನು ಹೇಳಕ್ಕೆ? ಇಲ್ಲ, ನಿಜವಾಗ್ಲೂ ಫಾದರ್ ಅನ್ನೋ ಟೈಟಲು, ಫಾದರ್ ಅನ್ನೋ ಸಿನಿಮಾ ಇವತ್ತು ನನ್ನ ಫಾದರ್ ಕಡೆಯಿಂದ ಅದು ಬಿಡುಗಡೆ ಆಗಿದ್ದು ನಿಜವಾಗ್ಲೂ ಖುಷಿ ಆಯಿತು. ನನ್ನ ಬ್ಯಾನರಲ್ಲಿ ಒಂದು 5 ಕಥೆಗಳನ್ನ ಸೆಲೆಕ್ಟ್ ಮಾಡಿ ಅನೌನ್ಸ್ ಮಾಡಿ ಫಸ್ಟು ಫಾದರೇ ಬರಬೇಕು ಅಂತ ವೆಯ್ಟ್ ಮಾಡಿ ಕಂಪ್ಲೀಟಾಗಿ ರೆಡಿ ಇಟ್ಕೊಂಡಿದ್ದೀನಿ. ನನ್ನ ರಿಲೀಸ್ಗೆ ಪ್ಲಾನಿಂಗಲ್ಲಿದ್ದೀನಿ. ಇವತ್ತು ಥೀಮ್ ವಿಡಿಯೋ ರಿಲೀಸ್ ಮಾಡಿಸಿದ್ದೀನಿ. ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಒಳ್ಳೆಯ ಸಿನಿಮಾ, ಎಮೋಷನಲ್ ಕಂಟೆಂಟ್. ಚಂದ್ರು ಕಡೆಯಿಂದ ಎಲ್ಲರೂ ಇಷ್ಟಪಡ್ತಾರೆ. ತಾಜ್ ಮಹಲ್, ಚಾರ್ಮಿನಾರ್, ಐ ಲವ್ ಯು, ಮೈಲಾರ್ ಈ ಥರ ಬೇಕು ಅಂತ ನಮ್ಮ ಸಿನಿಮಾ ನೋಡ್ತಕ್ಕಂತಹ ಪ್ರೇಕ್ಷಕರಿಗೆ, ಸ್ನೇಹಿತರುಗಳಿಗೆ ಇದೊಂದು ಗಿಫ್ಟಾಗಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಬ್ರೇಕ್ ಏನಿಲ್ಲ, ಅದಕ್ಕೊಂದು ದೊಡ್ಡ ಯುದ್ಧಕ್ಕೆ ವರ್ಕ್ಗೆ, ಯುದ್ಧ ಇನ್ ದ ಸೆನ್ಸ್ ತಪ್ಪಾಗಲ್ಲ, ವರ್ಕ್ಗೆ ರೆಡಿ ಆಗ್ತಿದ್ದೀನಿ. ಅದು ರೆಡಿ ಆಗಿದ್ದೀನಿ, ಅದನ್ನು ನೆಕ್ಸ್ಟ್ ಅನೌನ್ಸ್ ಮಾಡ್ತೀನಿ. ಅಂದರೆ ನೀವು ನೋಡಿದ್ರೆ ಈಗ ತಾಜ್ ಮಹಲ್ ಆಗಿರ್ಬೋದು, ಚಾರ್ಮಿನಾರ್ ಆಗಿರ್ಬೋದು, ಮೈಲಾರ್ ಆಗಿರ್ಬೋದು, ಎಲ್ಲ ಸಿನಿಮಾಗಳು ಜನರು ನಿಮ್ಮನ್ನು ಅಷ್ಟೊಂದು ಪ್ರೀತಿಸಿದ್ದಾರೆ, ಒಪ್ಕೊಂಡಿದ್ದಾರೆ ಆ ಸಿನಿಮಾನೆಲ್ಲ. ಬಟ್ ಈ ಝೋನ್ನ ಹೊರಗಡೆ ಬಿಟ್ಟು ನೀವು ಕಬ್ಜಾ ಮಾಡಿರುವಂಥದ್ದು. ಬಟ್ ಇದು ನೆಕ್ಸ್ಟ್ ಲೆವೆಲ್ ಆಗಿದೆ ನಿಮಗೆ ಕಬ್ಜಾ ಅನ್ನುವಂಥದ್ದು. ಬಟ್ ಈ ರೀತಿ ಹೋದಾಗ ಬಟ್ ಹಳೆ ರೀತಿ ಚಂದ್ರು ಸರ್ ನಾನು ಈ ಮೈಲಾರಿ, ತಾಜ್ ಮಹಲ್, ಚಾರ್ಮಿನಾರ್ ಈ ಚಂದ್ರು ಸರ್ ನಾವು ಕಳ್ಕೊತಿದ್ವಿ ಎಲ್ಲೋ ಅನ್ನೋ ಒಂದು ಕಡೆ ಅನಿಸ್ತದೆ. ಬಟ್ ಆ ಚಂದ್ರು ಸರ್ ನಮ್ಮ ಮುಂದಿನ ದಿನಗಳಲ್ಲಿ ಸಿಗ್ತಾರಾ? ಏನು ಹೇಳ್ತೀರಾ ಇದ್ರ ಬಗ್ಗೆ? ನಿಮಗೆ ತಾಜ್ ಮಹಲ್, ಚಾರ್ಮಿನಾರ್ ಇಷ್ಟನಾ? ಇಲ್ಲ, ಖಂಡಿತ ಅದು ನಮಗೆ ಲೈಫ್ ಕೊಟ್ಟಂಥ ಸಿನಿಮಾಗಳು. ಇಲ್ಲ ಅಂತಲ್ಲ, ಅಂದರೆ ಬದಲಾವಣೆ ಜಗದ ನಿಯಮ. ನಾವು ಬದಲಾಗಬೇಕಲ್ಲ. ಈಗ ಎಲ್ಲರ ಅಭಿರುಚಿಗಳು ಬದಲಾದಾಗ ನಾವು ಬದಲಾಗದೆ ಹೋದರೆ ಇವತ್ತಿನ ಜನ್ರೇಷನ್ ಏನೇನು ಕೊಡುತ್ತೆ ಅಲ್ವಾ? ಹಾಗಾಗಿ ನಾವು ದೊಡ್ಡ ದೊಡ್ಡ ಪ್ರಯತ್ನ ಮಾಡೋ ಪ್ರಯತ್ನ ಅಷ್ಟೇ. ನಿಮ್ಗೆ ಇಷ್ಟ ಆಗಿ ಖುಷಿ ಪಟ್ಟರೆ ಮತ್ತಷ್ಟು ಖುಷಿ, ಇಲ್ಲ ಅಂದರೆ ಮತ್ತೊಂದು ಪ್ರಯತ್ನ. ಬಟ್ ದೊಡ್ಡ ದೊಡ್ಡ ಪ್ರಯತ್ನಗಳಾದರೆ ಕನ್ನಡ ಇಂಡಸ್ಟ್ರಿ ಮತ್ತು ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋದು ಉದ್ದೇಶ ಅಷ್ಟೇ. ಅಂದರೆ ಇವಾಗ ಎಲ್ಲರೂ ಕೂಡ ಈ ಪ್ಯಾನ್ ಇಂಡಿಯಾ ಅಂತ ಹೋದಾಗ ನಮ್ಮ ಸೊಗಡಿನ ಭಾಷೆ, ಒಂದಿಷ್ಟು ಮಣ್ಣಿನ ಕಥೆಗಳನ್ನೆಲ್ಲ ಬಿಟ್ಟು ಬರೀ ಪ್ಯಾನ್ ಇಂಡಿಯಾ ಲೆವೆಲಿಗೆ ಅಂತ ಇದ್ದಾಗ ಹೊಡಿ ಬಡಿ ಈ ಥರದ್ದು ಸಿನಿಮಾಗಳು ಹೆಚ್ಚಾಗಿ ಹೋಗ್ತಾ ಇದ್ದಾವೆ. ಬಟ್ ಇದಲ್ಲದೇ ನೀವು ಒಂದು ಎಮೋಷ್ನಲಿ ಕನೆಕ್ಟ್ ಆಗುವಂಥ ಸಿನಿಮಾ ತೊಗೊಂಡು ಹೋಗ್ತಾ ಇದ್ದೀರಾ. ಬಟ್ ಈ ರೀತಿ ಕಾನ್ಸೆಪ್ಟ್ ನಿಮ್ಮ ತಲೆಗೆ ಯಾಕೆ ಹೊಳೀತು, ಯಾಕಂತ? ಈಗ ನಿಮಗೆ ಎಮೋಷನ್ ಇಷ್ಟ ಆಯಿತಾ? ಎಲ್ಲರಿಗೂ ಎಮೋಷನ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಂಗಾಗಿಯೇ ಈ ಸಿನಿಮಾ ಮಾಡಿದ್ದೀನಿ. ಸ್ವಲ್ಪ ರಿಫ್ರೆಶ್ ಆಗಿರಲಿ ಒಂಚೂರು. ನಮ್ಮ ಸಿನಿಮಾಗಳನ್ನ ಚಂದ್ರು ಅಂತಂದರೆ ಎಮೋಷನಲ್ಲಿ ನೋಡಿದ್ದಾರೆ, ನಮ್ಮನ್ನು ಅಲ್ಲೇ ಬೆಳೆಸಿದ್ದಾರೆ. ಈ ಕಥೆನೂ ನನಗೆ ಹಂಗೆ ಕನೆಕ್ಟ್ ಆಯಿತು. ಹಾಗಾಗಿ ಇದನ್ನು ನಾನೇ ಇನ್ವೆಸ್ಟ್ಮೆಂಟ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ, ಎಲ್ಲ ನಿಮಗೋಸ್ಕರವಾಗಿ. ಖಂಡಿತ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬ್ರದರ್. ಕಬ್ಜಾ ಅಂತ ಬಂದಾಗ ಚಂದ್ರು ಸರ್ ಏನು ಪಡ್ಕೊಂಡ್ರು, ಏನನ್ನು ಕಳ್ಕೊಂಡ್ರು, ಇನ್ನೂ ಏನು ಸಾಧಿಸೋಕ್ಕೆ ಹೊರಟಿದ್ದಾರೆ ಅನ್ನುವಂಥ ವಿಚಾರ? ಇಲ್ಲ, ಕಬ್ಜಾ ದೊಡ್ಡ ಪ್ರಯತ್ನ. ನಾನಾಗಲೇ ಹೇಳಿದೆ ಬ್ರದರ್, ಎಲ್ಲವೂ ಪ್ರಯತ್ನವೇ. ಹುಟ್ಟಿದ ಮಕ್ಕಳೆಲ್ಲನೂ ದೊಡ್ಡ ಅಚೀವ್ ಮಾಡಿಬಿಡಲ್ಲ ಅಲ್ವಾ? ಈಗ 101 ಜನ ಕೌರವರಾದ್ರೂ 101 ಜನನೂ ಅಚೀವರ್ಸ್ ಆಗಿಬಿಡಲ್ಲ. ಸೊ ಹಂಗಾಗಿ ಹುಟ್ಟಿದ ಮಕ್ಕಳೆಲ್ಲ ಒಂದು ಒಳ್ಳೆ ಗಾದೆ ಇದೆಯಲ್ಲ, ಆ ಥರ ಆಗಲ್ಲ. ನಾನು ಕಬ್ಜಾ ಬಂದು ಒಂದು ದೊಡ್ಡ ಪ್ರಯತ್ನ ಮಾಡಿದೆ ಬ್ರದರ್. ಒಟ್ಟಾರೆಯಾಗಿ ಒಂದಷ್ಟು ಜನಕ್ಕೆ ಇಷ್ಟ ಆಗಿದೆ, ಒಂದಷ್ಟು ಟೀಕೆಗಳು ಬಂದಿದೆ, ಒಂದಷ್ಟು ಕಮೆಂಟ್ಗಳು ಬಂದಿದೆ. ಖಂಡಿತ ನೀವು ಹೇಳಿದಾಗ ನಾನು ಕೇಳಬೇಕು, ಎಲ್ಲರೂ ಕೇಳಬೇಕು, ನಾನೇ ಅಂತಲ್ಲ. ನೀವು ಹೇಳಿದಾಗೆಲ್ಲವ ನಾವು ತಿದ್ಕೊಳ್ಳೋಕ್ಕಾಗೋದು, ನಾವು ಅದನ್ನೇನಾದ್ರು ಸರಿ ಮಾಡ್ಕೊಳ್ಳೋಕ್ಕಾಗೋದು. ಸೊ ಅದನ್ನೆಲ್ಲ ಸರಿ ಮಾಡಿಕೊಂಡು ಮತ್ತಷ್ಟು ಇನ್ನೇನೋ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದೀನಿ. ಖಂಡಿತ ನಿಮಗೆ ಮೇಕಿಂಗ್ ಎಲ್ಲ ಇಷ್ಟ ಆಗಿದೆಯಲ್ವಾ? ಮೇಕಿಂಗ್ ಇಷ್ಟ ಆಗಿರೋದನ್ನ ಇಟ್ಕೊಂಡು ಇನ್ನು ಕಂಟೆಂಟ್ ಸ್ವಲ್ಪ ಬೇಕಿತ್ತು ಅಂತ ಹೇಳಿದ್ರೆ ನೀವೆಲ್ಲ ಆ ಕಂಟೆಂಟಲ್ಲಿ ಸ್ವಲ್ಪ ಜಾಗರೂಕನಾಗಿ. ಡೆಫಿನೆಟ್ಲಿ ನನಗೂ ಒಂದು ನೋವಿದೆ, ನಿಮಗೆಲ್ಲ ಒಳ್ಳೆ ಸಿನಿಮಾ ಕೊಡಬೇಕು. ಯಾಕಂದರೆ ಚಂದ್ರನ ಮಾಡಿದವ್ರು ನೀವುಗಳು. ಆ ಚಂದ್ರು ಕಡೆಯಿಂದ ಒಳ್ಳೆ ಸಿನಿಮಾ ಬಂದಾಗ ಬೆಂತಟ್ಟರೋರು ನೀವುಗಳೆಲ್ಲ, ಮತ್ತು ನಿಮ್ಮ ಹತ್ರ ಬೆಂತಟ್ಟಿಸ್ಕೋಬೇಕು ಅನ್ನೋ ಎಫರ್ಟ್ ಹಾಕಿ ಕೆಲಸ ಮಾಡ್ತಾಯಿದ್ದೀನಿ. ಖಂಡಿತ ನೆಕ್ಸ್ಟ್ ಒಂದು ದೊಡ್ಡ ಸಿನಿಮಾ ಕೊಡ್ತೀನಿ, ಒಳ್ಳೆ ಸಿನಿಮಾನೂ ಕೊಡ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.